ಬೇರೆ ಯಾರೋ 10R ಸೇಲ್ ಮಾಡ್ತಾ ಇದ್ರು. ಆ 10R ಫೋಟೋಸ್ಗೆ ನನ್ನ 10RR ಫೋಟೋಸ್ ಹಾಕ್ಬಿಟ್ಟು ನಾನೇ ಶಾಕ್ ಆಗಿಬಿಟ್ಟೆ. ನನ್ನ ಗಾಡಿ ಡೀಟೇಲ್ಸು ಹೆಂಗೆ ಬೇರೆಯವ್ರು ಯಾರೋ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಈ ಥರ ತುಂಬ ಫೇಕ್ ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ ಗಾಡಿ ಎಲ್ಲೋ ಲೊಕೇಶನ್ ಕಳಿಸೋದು, ಅಲ್ಲಿಗೆಲ್ಲೋ ಕರ್ಸ್ಕೊಳ್ಳೋದು, ಅಲ್ಲಿ ಗಾಡಿನೇ ಇರಲ್ಲ, ಏನೋ ಸುಮ್ಮನೆ ಮಕ್ಕರ್ ಮಾಡೋದು. ಸೊ ಡಾರ್ಲಿಂಗ್ಸ್, ಇವತ್ತು ಈ ಗಾಡಿ ತರಿಸಿರೋ ಉದ್ದೇಶ ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕು. ತುಂಬ ಜನ ಯಾವಾಗಲೂ ಕೇಳ್ತಾ ಇರ್ತೀರಾ, ಬ್ರೋ ಯೂಸ್ಡ್ ಬೈಕ್ ಎಲ್ಲಿ ತೊಗೋಬೋದು, ಯಾರನ್ನ ನಂಬೋದು? ಯಾಕೆಂದರೆ ಸುಮಾರು ಜನ ಮಕ್ಕರಾಗ್ಬಿಡ್ತಾರೆ ಯೂಸ್ ಬೈಕ್ ತೊಗೊಳ್ಳೋ ಇದರಲ್ಲಿ. ಎಲ್ಲರಿಗೂ ಬೈಕ್ಸ್ ಬಗ್ಗೆ ಐಡಿಯಾ ಇರಲ್ಲ. ಸೊ ಬೈಕಲ್ಲಿ ಒಂದು ಯೂಸ್ ಬೈಕ್ ನಾವು ತೊಗೋಬೇಕು ಅಂದರೆ ಏನು ನೋಡಬೇಕು, ಅದನ್ನು ಯಾವ ಥರ ಚೆಕ್ ಮಾಡಬೇಕು, ಏನು ಇನ್ಸ್ಪೆಕ್ಟ್ ಮಾಡಬೇಕು, ಅದೆಲ್ಲ ತುಂಬ ಜನಕ್ಕೆ ಐಡಿಯಾನೇ ಇರಲ್ಲ. ಇವಾಗ ನೀವು ಒಂದು ಶೋರೂಮ್ ಬೈಕ್ ತೊಗೊಳ್ಳೋದು ಬೇರೆ, ಯೂಸ್ಡ್ ಬೈಕ್ ತೊಗೊಳ್ಳೋದು ಬೇರೆ. ಸೊ ಶೋರೂಮ್ ಬೈಕಲ್ಲಿ ನಿಮಗೆ ಹಿಡನ್ ಥಿಂಗ್ಸ್ ಏನೂ ಇರಲ್ಲ. ಹೋಗ್ತೀರಾ, ದುಡ್ಡು ಕೊಡ್ತೀರಾ, ಹೊಸ ಬೈಕ್ ತೊಗೋತೀರಾ, ಬರ್ತೀರಾ. ಬಟ್ ಯೂಸ್ಡ್ ಬೈಕಲ್ಲಿ ಹಂಗಾಗಲ್ಲ. ಸೊ ಯೂಸ್ಡ್ ಬೈಕಲ್ಲಿ ಅದು ಎಷ್ಟು ಕಿಲೋಮೀಟ್ರ್ ಓಡಿದೆ, ಎಷ್ಟು ಜನ ಓನರ್ಸ್ ಇದ್ರು ಅದಕ್ಕೆ ಮುಂಚೆ, ಆ್ಯಂಡ್ ಯಾವ ಇಯರ್ ಮಾಡೆಲ್ಲು, ಏನು ಪ್ರಾಬ್ಲಮ್ಸ್ ಬರುತ್ತೆ ಆ ಗಾಡೀಲಿ, ಏನೇನು ವಿಸಿಬಲ್ ಡ್ಯಾಮೇಜಸ್, ಏನೇನು ವೇರ್ ಆ್ಯಂಡ್ ಟೇರ್ ಪಾರ್ಟ್ಸ್ ಆಗ್ಬೋದು, ವೇರ್ ಆ್ಯಂಡ್ ಟೇರ್ ಪಾರ್ಟ್ಸ್ ಏನು ಇರ್ಬೋದು, ಅದೆಲ್ಲ ನೋಡಬೇಕು ಅಂದರೆ ನಿಮಗೆ ಬೈಕ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು. ಇನ್ನು ಕ್ಲಿಯರಾಗಿ ಹೇಳಬೇಕು ಅಂದರೆ ಬೈಕ್ ಓಡಿಸ್ಬೇಕು ಅಂದರೆ ಬೈಕ್ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಏನಿಲ್ಲ. ಸೊ ಇಫ್ ಯು ಜಸ್ಟ್ ನೋ ರೈಡಿಂಗ್, ಯು ಕ್ಯಾನ್ ರೈಡ್ ಎನಿ ಬೈಕ್. ಬಟ್ ಟು ಓನ್ ಅ ಬೈಕ್ ಯು ನೀಡ್ ಟು ನೋ ಅಟ್ಲೀಸ್ಟ್ ಸರ್ಟನ್ ಬೇಸಿಕ್ ನಾಲೆಡ್ಜ್ ಇದ್ದರೆ ಬೈಕ್ ಬಗ್ಗೆ ಯೂಸ್ಡ್ ಬೈಕ್ ತೊಗೊಳ್ಳೋದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ನಾವೇ ಎಷ್ಟೋ ಸರಿ ಫೇಸ್ ಮಾಡಿರ್ತೀವಿ. ನಾವು ಲಿಸ್ಟಿಂಗ್ಸ್ ಏನೇನು ಇವಾಗ ಕ್ಲಾಸಿಫೈಡ್ಸು, ನೀವು ಜನರಲ್ ಕ್ಲಾಸಿಫೈಡ್ಸ್ ನೋಡಿರ್ತೀರ, OLX ಅಂತ ವೆಬ್ಸೈಟಲ್ಲೆಲ್ಲ ಏನು ಫೋಟೋಸ್ ಹಾಕಿರ್ತಾರೆ, ಆ ಫೋಟೋಸ್ ಆ್ಯಕ್ಚುಲಿ ಒರಿಜಿನಲ್ ಬೈಕ್ ಫೋಟೋಸೇ ಇರಲ್ಲ. ಬೇರೆ ಯಾರ್ದೋ ಬೈಕ್ ಫೋಟೋಸ್ ಹಾಕ್ಬಿಟ್ಟು ಅದೇ ಮಾಡಲ್ನ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ನಂದೇನಾಗಿತ್ತು, ನಮ್ಮ ಹುಲಿ ಇದ್ದಾಗ 10RR 2021 ಅನ್ಕೋತೀನಿ, OLX ಬೇರೆ ಯಾರೋ 10R ಸೇಲ್ ಮಾಡ್ತಾಯಿದ್ರು. ಆ 10R ಫೋಟೋಸ್ಗೆ ನನ್ನ 10RR ಫೋಟೋಸ್ ಹಾಕ್ಬಿಟ್ಟು ಅದ್ರದ್ದು 10R ಡೀಟೇಲ್ಸ್ ಕೊಟ್ಟಿದ್ರು, ಅವ್ರ ಗಾಡಿದು. ನಾನೇ ಶಾಕ್ ಆಗಿಬಿಟ್ಟೆ, ನನ್ನ ಗಾಡಿ ಡೀಟೇಲ್ಸು ಹೆಂಗೆ ಬೇರೆಯವ್ರು ಯಾರೋ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಥರ ಸುಮಾರು ಸಿಚುವೇಶನ್ಸ್ ಬರುತ್ತೆ. ನಿಮಗೆ ಅಲ್ಲಿ ಹಾಕಿರೋ ಫೋಟೋಸು ಲೆಜಿಟಾ ಇಲ್ವಾ ಏನೂ ಗೊತ್ತಾಗಲ್ಲ ನಿಮಗೆ. ನೀವು ಕಣ್ಣಾರೆ ಹೋಗಿ ನೋಡೋ ಅಷ್ಟೊತ್ತಿಗೆ ನೀವು ತುಂಬ ಟೈಮು, ಅಲ್ಲಿಗೆ ಹೋಗೋಕ್ಕೆ ಎಫರ್ಟು, ಫ್ಯೂಯಲು ಎಲ್ಲ ವೇಸ್ಟ್ ಮಾಡಿರ್ತೀರ. ಸೊ ಅಲ್ಲಿ ಹೋಗಿದ್ದಾದ್ಮೇಲೆ ಗಾಡಿದು ಸಿನಾರಿಯೋನೇ ಬೇರೆ ಥರನೇ ಇರುತ್ತೆ. ಸೊ ಅವ್ರು ಹೇಳಿರೋ ಪ್ರಕಾರ ಏನೂ ಇರಲ್ಲ ಗಾಡೀಲಿ. ಲಿಸ್ಟಿಂಗ್ ಮಾಡಿರೋ ಗಾಡಿನೇ ಒಂದಾಗಿರುತ್ತೆ, ಅಲ್ಲಿ ತೋರಿಸೋ ಗಾಡಿನೇ ಒಂದಾಗಿರುತ್ತೆ. ಅಥವಾ ಅಲ್ಲಿ ನೀವು ಇನ್ಸ್ಪೆಕ್ಟ್ ಮಾಡಿದಾಗ ತುಂಬ ಡ್ಯಾಮೇಜಸ್ಸು, ವಿಸಿಬಲ್ ಡ್ಯಾಮೇಜಸ್ ಎಲ್ಲ ಕಾಣಿಸ್ತಿರುತ್ತೆ. ಬಟ್ ಅವರು ಅದು ಯಾವುದನ್ನು ಮೆನ್ಷನ್ ಮಾಡಿರಲ್ಲ. ಇಟ್ಸ್ ಎ ಕ್ಲೀನ್ ಬೈಕ್, ಗುಡ್ ವೆಲ್ ಮೈಂಟೈನ್ಡ್ ಬೈಕ್, ಗುಡ್ ಕಂಡೀಷನ್ ಬೈಕ್ ಅಂತೆಲ್ಲ ಹಾಕಿರ್ತಾರೆ. ಸೊ ಈ ಥರ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ. ಹಿಂಗಾಗಿ ಸುಮಾರು ಜನ ಆ್ಯಕ್ಚುಲಿ ಯೂಸ್ಡ್ ಬೈಕ್ ತೊಗೊಳೋದಕ್ಕೆ ಅವ್ರಿಗೆ ನಂಬಿಕೆನೇ ಬರಲ್ಲ. ದೇ ಡೋಂಟ್ ಗೆಟ್ ದ ಕಾನ್ಫಿಡೆನ್ಸ್ ಟು ಬೈ ಎ ಯೂಸ್ಡ್ ಬೈಕ್. ಆದ್ದರಿಂದ ಇವತ್ತು ನಿಮ್ಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಪರಿಚಯ ಮಾಡಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಡ್ರೈವೆಕ್ಸ್ ಡೈರೆಕ್ಟ್ ಅಂತ. ನಾವು ಆಲ್ರೆಡಿ ಡ್ರೈವೆಕ್ಸ್ದು ಜೊತೆ ಕೊಲ್ಯಾಬ್ ಮಾಡಿದ್ದೀವಿ. ಡ್ರೈವೆಕ್ಸ್ದು ಅವ್ರ ಔಟ್ಲೆಟ್ ಕೂಡ ಹೋಗಿ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಿದ್ದೀವಿ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ ನೀವು. ಸೊ ಡ್ರೈವೆಕ್ಸ್ ಡೈರೆಕ್ಟ್ ಅಂತ ಒಂದು ಹೊಸದಾಗಿ ಬಂದಿದೆ, Drivex.in ಅಲ್ಲೇ. ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್ ವಿತಿನ್ Drivex.in, ಡ್ರೈವೆಕ್ಸ್ ಡೈರೆಕ್ಟ್ ಅಂತ. ಸೊ ಈ ಪ್ಲ್ಯಾಟ್ಫಾರ್ಮ್ ಏನಂದರೆ ಬೈಯರು ಸೆಲ್ಲರು ಡೈರೆಕ್ಟಾಗಿ ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಮಾತಾಡ್ಬೋದು. ವಿತ್ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್. ಏನೇ ಇನ್ಫಾರ್ಮೇಷನ್ ಇದ್ರೂ ಪ್ರತಿಯೊಂದೂ ಡ್ರೈವೆಕ್ಸ್ ಡೈರೆಕ್ಟ್ ಅವರು ಇಂಟರ್ವ್ಯೂನ್ ಆಗ್ತಿರ್ತಾರೆ. ಆ್ಯಂಡ್ ದೇ ಡೂ ಮೋಸ್ಟ್ ಆಫ್ ದ ವರ್ಕ್ ಫಾರ್ ಯು. ಫಾರ್ ಎಕ್ಸಾಂಪಲ್, ಇವಾಗ ನೀವೇ ಹೋಗಿ ಸೆಲ್ಲರ್ ಹತ್ರ ಏನೂ ಗೊತ್ತಿಲ್ಲದೆ, ಸೆಲ್ಲರ್ ಏನು ಲಿಸ್ಟ್ ಮಾಡಿದ್ದಾರೆ ಅದನ್ನು ಜಸ್ಟ್ ನಂಬಿಕೊಂಡು ನೀವು ಗಾಡಿ ಹೋಗಿ ತೊಗೋಬೇಕು ಅಂತ ಏನಿಲ್ಲ. ಡ್ರೈವೆಕ್ಸ್ ಡೈರೆಕ್ಟ್ ಅವರೇ ಒಂದು ಇನ್ಸ್ಪೆಕ್ಷನ್ ರಿಪೋರ್ಟ್ ಮಾಡಿರ್ತಾರೆ. ಎವ್ರಿ ಬೈಕ್ ದಟ್ಸ್ ಬೀಂಗ್ ಲಿಸ್ಟೆಡ್ ಆನ್ Drivex.in, ಅದಕ್ಕೆ ಒಂದು ಇನ್ಸ್ಪೆಕ್ಷನ್ ರಿಪೋರ್ಟ್ ಮಾಡಿರ್ತಾರೆ. ಇವ್ರ ಟೀಮೇ ಹೋಗಿ ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇನ್ಸ್ಪೆಕ್ಟ್ ಮಾಡಿ, ಬೈಕಲ್ಲಿ ಏನೇನು ವಿಸಿಬಲ್ ಡ್ಯಾಮೇಜಸ್ ಇದೆ, ಬೈಕ್ದು ಕಂಡೀಷನ್ ಹೆಂಗಿದೆ, ಬೇರೆ ಏನಾದರೂ ಫಾಲ್ಟ್ ಇದೆಯಾ ಅಥವಾ ಬೇರೆ ಏನಾದರೂ ಅಬ್ಸರ್ವೇಷನ್ಸ್ ಇದೆಯಾ ಅಂದ್ಬಿಟ್ಟು Drivex.in ಟೀಮ್ ಅವರೇ ಇನ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ಅದಕ್ಕೊಂದು ಇನ್ಸ್ಪೆಕ್ಷನ್ ರಿಪೋರ್ಟ್ ಮಾಡಿರ್ತಾರೆ. ಸೊ ನೀವು ಸೆಲ್ಲರ್ನ ಮೀಟ್ ಮಾಡೋಕ್ಕೆ ಮುಂಚೆನೇ ಆ ಇನ್ಸ್ಪೆಕ್ಷನ್ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೋಬೋದು. ಆ ಇನ್ಸ್ಪೆಕ್ಷನ್ ರಿಪೋರ್ಟ್ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಕ್ಲಿಯರಾಗಿ ಹೇಳಿರ್ತಾರೆ ಏನಾದರೂ ವಿಸಿಬಲ್ ಡ್ಯಾಮೇಜಸ್ ಏನಾದರೂ ಇದೆಯಾ, ಸ್ಕ್ರ್ಯಾಚಸ್ ಏನಾದರೂ ಇದೆಯಾ, ಯಾವ ಕಡೆ ಗಾಡಿ ಫ್ರಂಟು, ಲೆಫ್ಟು, ರೈಟು, ಯಾವ ಕಡೆ ಏನಿದೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಯು ಆಲ್ರೆಡಿ ನೋ ಅಬೌಟ್ ದ ಬೈಕ್ ಈವನ್ ಬಿಫೋರ್ ಯು ಆರ್ ವಿಸಿಟಿಂಗ್ ದ ಬೈಕ್. ಸೊ ನೀವು ಸೆಲ್ಲರ್ ಹತ್ರ ಹೋಗೋಕ್ಕೆ ಮುಂಚೆನೇ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ನು ಇರುತ್ತೆ. ಅಲ್ಲಿ ಹೋಗಿ ಜಸ್ಟ್ ವೆರಿಫೈ ಮಾಡ್ಬೋದು ಅಷ್ಟೇ ನೀವು. ಸೊ ನಿಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಆ್ಯಂಡ್ ಹಿಡನ್ ಥಿಂಗ್ಸ್ ಏನೂ ಇರಲ್ಲ ಇದರಲ್ಲಿ, ವಿಚ್ ಈಸ್ ಅ ವೆರಿ ಗುಡ್ ಫೀಚರ್. ನನಗೆ ತುಂಬ ಇಷ್ಟ ಆಯ್ತು ಈ ಫೀಚರ್ ಆ್ಯಕ್ಚುಲಿ. ಸೊ ಅವರೇ ಒಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಇನ್ಸ್ಪೆಕ್ಷನ್ ರಿಪೋರ್ಟ್ ಅಂತ ರೆಡಿ ಮಾಡಿರ್ತಾರಲ್ಲ, ಅದು ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ, ಎಸ್ಪೆಷಲಿ ಫಾರ್ ಸಮ್ಮನ್ ಹೂ ಡಸಂಟ್ ನೋ ಮಚ್ ಅಬೌಟ್ ದ ಬೈಕ್ ಆ್ಯಂಡ್ ಆರ್ ಡೋಂಟ್ ನೋ ಹೌ ಟು ಇನ್ಸ್ಪೆಕ್ಟ್ ಅ ಬೈಕ್. ಏನು ನೋಡ್ಬೇಕು ಬೈಕಲ್ಲಿ ಏನು ಗೊತ್ತಿಲ್ಲದವ್ರಿಗೆ ಇದು ಮಾತ್ರ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಇನ್ಸ್ಪೆಕ್ಷನಲ್ ರಿಪೋರ್ಟ್ ಏನೇನು ರಿಮಾರ್ಕ್ಸ್ ಕೊಟ್ಟಿದ್ದಾರೆ ಅದನ್ನು ವೆರಿಫೈ ಮಾಡಿದ್ರಾಯ್ತು. ಯೂಸ್ಡ್ ಬೈಕ್ಸ್ ತೊಗೊಳೋದ್ರಲ್ಲಿ ಇನ್ನೊಂದು ಮೇಜರ್ ಕನ್ಸರ್ನ್ ಇದೆ,
ಲೀಗಲ್ ಡಾಕ್ಯುಮೆಂಟೇಷನ್ನು, ಅಂದರೆ RC ಟ್ರಾನ್ಸ್ಫರ್, ಓನರ್ಶಿಪ್ ಟ್ರಾನ್ಸ್ಫರ್ ಬಂದು ಒಂದು ದೊಡ್ಡ ತಲೆನೋವು ಅಂತ ನೋಡ್ತಾರೆ ಯೂಸ್ ಬೈಕ್ ಫೀಲ್ಡಲ್ಲಿ. ಯಾಕಂದರೆ ಇವಾಗ ನಾನೇ ಎಷ್ಟೋ ಗಾಡಿಗಳು ಸೇಲ್ ಮಾಡಿದ್ದೀನಿ, ಇನ್ನೂ ನನ್ನ ಹೆಸರಲ್ಲೇ ಇದ್ದಾವೆ. ಇವಾಗ ನನ್ನ ಹತ್ರ ಗಾಡಿ ತೊಗೊಳ್ಳೋರು ಏನು ಹೇಳ್ತಾರೆ, ನಾನು ಚೇಂಜ್ ಮಾಡ್ಕೋತೀನಿ ಬ್ರೋ ಹಂಗೆ ಅಂತ ಹೇಳ್ಬಿಟ್ಟು ಒಂದು 3 months ಏನೋ ಟೈಮ್ ತೊಗೋತಾರೆ. ಅದಾದಮೇಲೆ ಅವರು ಕೈಗೆ ಸಿಗೋಲ್ಲ. ಆಮೇಲೆ ಅವ್ರ ಓನರ್ಶಿಪ್ ಟ್ರಾನ್ಸ್ಫರ್ ಏನಾಯಿತು ಅಂತ ನಮ್ಗೆ ಅಪ್ಡೇಟ್ಸ್ ಇರೋಲ್ಲ, ಯಾಕಂದರೆ ನಾವು ವಿಲ್ ಬಿ ಬಿಸಿ ವಿತ್ ಅದರ್ ಥಿಂಗ್ಸ್. ಸೊ ಅದನ್ನು ನಾವು ಟ್ರ್ಯಾಕ್ ಕೂಡ ಮಾಡ್ತಾ ಇರೋಲ್ಲ. ಈ ಥರ drivex.in ಅಲ್ಲಿ ನಿಮ್ಮ ಬೈಕ್ ಏನಾದರೂ ಸೇಲ್ ಮಾಡಬೇಕು ಅಥವಾ ಏನಾದರೂ ಇದ್ದರೆ ಅವರೇ RC ಟ್ರಾನ್ಸ್ಫರ್ ಕೂಡ ನೋಡ್ಕೋತಾರೆ. ಆ್ಯಂಡ್ RC ಟ್ರಾನ್ಸ್ಫರ್ಗೆ ಒಂದು ಸ್ಮಾಲ್ ಫೀ ಅಂತ ಚಾರ್ಜ್ ಮಾಡ್ತಾರೆ. ನೀವು ಎನಿ ಬೈಕ್ ಟ್ರಾನ್ಸ್ಫರ್ಗೆ ನಿಮ್ಗೆ ಹೆಂಗಿದ್ರು RTOನಲ್ಲಿ ಚಾರ್ಜಸ್ ನೀವು ಕಟ್ಟಲೇಬೇಕು. ಸೊ drivex ಅವರೇ ಈ RC ಟ್ರಾನ್ಸ್ಫರ್ ಪ್ರಾಸೆಸ್ನ ಕೂಡ ಅವರೇ ಹ್ಯಾಂಡಲ್ ಮಾಡ್ತಾರೆ. ಸೊ ನಿಮಗೆ ಯಾವುದೇ ರೀತಿ ತಲೆನೋವು ಇರಲ್ಲ. ಸೊ ಓನರ್ ಕೂಡ ನಿಮಗೆ ಏನು ತೊಂದರೆ ಕೊಡೋಕ್ಕಾಗಲ್ಲ. ಅಥವಾ ಯಾರು ನಿಮ್ಮ ಹತ್ರ ಬೈಕ್ ತೊಗೊಂಡಿರ್ತಾರೆ ಬೈಯರು, ಅವರು ನಿಮಗೆ ಸುಮ್ಮನೆ ಟೈಮ್ ತೊಗೊಂಡು ಆಟ ಆಡ್ಸೋಕ್ಕೆ ಅದೆಲ್ಲ ಚಾನ್ಸೇ ಇಲ್ಲ. ಯಾಕಂದರೆ ಡಾಕ್ಯುಮೆಂಟೇಷನ್ ಫುಲ್ಲು drivex ಅವರೇ ಮಾಡ್ತಾರೆ. ಡೈರೆಕ್ಟು ನೆಕ್ಸ್ಟ್ ಓನರ್ ಯಾರು ತೊಗೋತಿದ್ದಾರೆ ಗಾಡಿನ ಅವ್ರಿಗೆ RC ಟ್ರಾನ್ಸ್ಫರ್ ಮಾಡಿಬಿಟ್ಟು RC ಡೈರೆಕ್ಟಾಗಿ ಅವ್ರಿಗೆ ಹೋಗುತ್ತೆ. ಸೊ ವಿಚ್ ಈಸ್ ಬೆನಿಫಿಷಿಯಲ್ ಬೋತ್ ಫಾರ್ ದ ಬಯರ್ ಆ್ಯಂಡ್ ದ ಸೆಲ್ಲರ್. ಸೊ ತುಂಬ ಜನ ಬಯರ್ಸ್ ಅನ್ಕೊಂಡ್ಬಿಡ್ತಾರೆ, ಓನರ್ಶಿಪ್ ಟ್ರಾನ್ಸ್ಫರ್ ನಾನು ಮಾಡಿಸದೇ ಇದ್ದರೆ ನನಗೆ ಡಿಪ್ರಿಷಿಯೇಷನ್ ಮಿಕ್ಬಿಡುತ್ತೆ, ನಾನು ನೆಕ್ಸ್ಟ್ ಬೈಕ್ ಕೊಡೋವಾಗ ನನಗೆ ದುಡ್ಡು ಉಳಿಯುತ್ತೆ ಅಂತ ತುಂಬ ಆ ಥರ ಎಲ್ಲ ಯೋಚನೆ ಮಾಡ್ತಾರೆ. ಬಟ್ ಇಟ್ಸ್ ಆ್ಯಕ್ಚುಲಿ ವೆರಿ ವೆರಿ ರಿಸ್ಕಿ ಟು ಹ್ಯಾವ್ ದ ಬೈಕ್ ಅಂಡರ್ ಸಮ್ ಒನ್ ಎಲ್ಸಸ್ ನೇಮ್ ಆ್ಯಂಡ್ ಯು ಆರ್ ರೈಡಿಂಗ್ ಇಟ್. ಯಾಕಂದರೆ ಸ್ವಲ್ಪ ಏನಾದರೂ ಆಯಿತು ಅಂದರೆ, ಏನಾದರೂ ಒಂದು ಚಿಕ್ಕ ಆಕ್ಸಿಡೆಂಟು ಏನೋ ಕ್ರ್ಯಾಶೋ ಏನೋ ಆಯಿತು ಅಂದರೆ ಎವ್ರಿಥಿಂಗ್ ವಿಲ್ ಗೋ ಟು ದ ಫಸ್ಟ್ ಓನರ್. ಸೆಕೆಂಡ್ ಓನರ್ಗೆ ಏನೂ ಬರೋಲ್ಲ. ಯಾಕಂದರೆ ಇನ್ಶೂರೆನ್ಸು ಪ್ರತಿಯೊಂದು ಅವ್ರ ಹೆಸರಲ್ಲಿರುತ್ತೆ, ಯಾಕಂದರೆ ಗಾಡಿ ಅವ್ರ ಹೆಸರಲ್ಲಿರುತ್ತೆ. ಸೊ ಅವಾಯ್ಡ್ ಡೂಯಿಂಗ್ ದಟ್. ನೀವು ಯಾವುದಾದ್ರು ಬೈಕ್ ತೊಗೋತೀರಾ ಅಂದರೆ ಫಸ್ಟ್ ಓನರ್ಶಿಪ್ ಟ್ರಾನ್ಸ್ಫರ್ ಮ್ಯಾಂಡೇಟ್ರಿ ಮಾಡಿಸ್ಲೇಬೇಕು. ದಟ್ಸ್ ಓನ್ಲಿ ದೆನ್ ಯು ಆರ್ ಸೇಫ್. ಸೊ drivex.in RC ಟ್ರಾನ್ಸ್ಫರ್ ಸಪೋರ್ಟ್ ಫೀಚರು ಬೋತ್ ಬೈಯರ್ಗೆ ಮತ್ತು ಸೆಲ್ಲರ್ಗೆ ಇಬ್ಬರಿಗೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ಕೀಪ್ಸ್ ಥಿಂಗ್ಸ್ ವೆರಿ ಕ್ಲಿಯರ್. ಆ್ಯಂಡ್ ಇನ್ ಕೇಸ್ ನಿಮಗೆ ಫುಲ್ ಕ್ಯಾಶ್ ಕೊಟ್ಟು ತೊಗೊಳಕ್ಕಾಗ್ತಿಲ್ಲ, ಇವಾಗ ಯೂಸ್ಡ್ ಬೈಕ್ಸ್ ಮೇಲೆ ಲೋನ್ ಕೊಡ್ತಾರಾ ಬ್ರೋ ಅಂತೆಲ್ಲ ಸುಮಾರು ಜನ ಅದನ್ನು ಕೇಳ್ತಾ ಇರ್ತೀರಾ. ಕೊಡ್ತಾರೆ, ಯೂಸ್ಡ್ ಬೈಕ್ ಮೇಲೂ ಲೋನ್ ಕೊಡ್ತಾರೆ. ಸೊ drivex.in ಅವ್ರದ್ದೇ ಲೋನ್ ಅಸಿಸ್ಟೆನ್ಸ್ ಸಪೋರ್ಟ್ ಕೂಡ ಇದೆ. ಸೊ ಅಕಸ್ಮಾತ್ ನಿಮ್ಗೆ ಏನಾದರೂ ಫುಲ್ ಕ್ಯಾಶ್ ತೊಗೊಳಕ್ಕಾಗ್ತಿಲ್ಲ ಗಾಡಿನ ಅಂದರೆ ನೀವು ಲೋನ್ಗೆ ಅಪ್ಲೈ ಮಾಡ್ಬೋದು. ಆ ಯೂಸ್ಡ್ ಬೈಕ್ ಮೇಲೆ ನಿಮಗೆ ಲೋನ್ ಕೊಡ್ತಾರೆ. ಎವ್ರಿಥಿಂಗ್ ಈಸ್ ವೆರಿ ಟ್ರಾನ್ಸ್ಪರೆಂಟ್ ಗುರು. ನಾನು ಹೇಳಿದ್ನಲ್ಲ, ಬೈಕ್ದು ಒಂದು ಇನ್ಸ್ಪೆಕ್ಷನ್ ರಿಪೋರ್ಟ್ ಅವ್ರು ಏನು ಮಾಡ್ತಾರೆ ಅದರಲ್ಲಿ ನಿಮಗೆ ಪ್ರತಿಯೊಂದೂ ಮೆನ್ಷನ್ ಮಾಡಿರ್ತಾರೆ. ಒಂದು ಚಿಕ್ಕ ಡೆಂಟ್ ಆಗಿದ್ರು ನೋಡಿ, ಇವಾಗ ಇಲ್ಲೊಂದು ಚಿಕ್ಕ ಸ್ಕ್ರ್ಯಾಚ್ ಬಿದ್ದಿದ್ರು ಗಾಡಿ ಮೇಲೆ ಅದು ಮೆನ್ಷನ್ ಆಗಿರುತ್ತೆ. ದರ್ ಇಸ್ ಅ ಸ್ಕ್ರ್ಯಾಚ್ ಆನ್ ದ ಕ್ರ್ಯಾಶ್ ಗಾರ್ಡ್ ರೈಟ್ ಸೈಡ್ ಅಂತ ಮೆನ್ಷನ್ ಆಗಿರ್ತಾ ಇನ್ಸ್ಪೆಕ್ಷನ್ ರಿಪೋರ್ಟಲ್ಲಿ. ಸೊ ನೀವು ಗಾಡಿ ನೋಡೋಕ್ಕೆ ಹೋದವರು ಡೈರೆಕ್ಟಾಗಿ ಅದನ್ನು ವೆರಿಫೈ ಮಾಡ್ಕೋಬೋದು. ಆಮೇಲೆ ಬೇರೆ ಏನಾದರೂ ಇದೆಯಾ ಅಂತ ನೋಡ್ಬೋದು. ಯೂಶಲಿ ಇರಲ್ಲ, ಯಾಕಂದರೆ ಇವ್ರು ತೊರೋ ಚೆಕ್ ಮಾಡಿಬಿಟ್ಟು ಇನ್ಸ್ಪೆಕ್ಷನ್ ರಿಪೋರ್ಟ್ನ ರೆಡಿ ಮಾಡಿರ್ತಾರೆ. ಸೊ ದ್ಯಾಟ್ ವೇಸ್ ಯು ಆರ್ ಕ್ಲೀನ್ ಆ್ಯಂಡ್ ಕ್ಲಿಯರ್. ನಿಮಗೆ ಹೋಗೋಕ್ಕೆ ಮುಂಚೆನೇ ತುಂಬ ಟೈಮ್ ಸೇವ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ನೀವು ಭಯ ಪಡೋ ಅವಶ್ಯಕತೆ ಇರಲ್ಲ. ಎಷ್ಟೋ ಜನ ತುಂಬ ಈ ಯೂಸ್ ಬೈಕ್ ಫೀಲ್ಡಲ್ಲಿ ಈ ಸೆಂಟ್ರಲ್ಲಿ ಡೀಲರ್ಸು ಅಥವಾ ಸೆಂಟ್ರಲ್ ಮಿಡಲ್ ಮೇಲೆ ಏನಿರ್ತಾರೆ ಅವರು ಯಾಮಾರ್ಸಕ್ಕೆ ನೋಡ್ತಿರ್ತಾರೆ. ಸೊ ಗಾಡಿ ಎಲ್ಲೋ ಲೊಕೇಶನ್ ಕಳಿಸೋದು, ಅಲ್ಲಿಗೆಲ್ಲೋ ಕರ್ಸ್ಕೊಳ್ಳೋದು, ಅಲ್ಲಿ ಗಾಡಿನೇ ಇರಲ್ಲ, ಏನೋ ಸುಮ್ಮನೆ ಮಕ್ಕರ್ ಮಾಡೋದು, ಅಡ್ವಾನ್ಸ್ ಹಾಕಿ ಅಂತ ಹೇಳೋದು, ಗಾಡಿ ನೋಡೋಕ್ಕೆ ಒಂದು ಅಡ್ವಾನ್ಸ್ ಹಾಕಿ ಆಮೇಲೆ ಬನ್ನಿ ಅಂತ ಹೇಳೋದು, ಆಮೇಲೆ ಲೊಕೇಶನ್ ಕಳಿಸೋದು. ಸೊ ಈ ಥರ ತುಂಬ ಫೇಕ್ ಸ್ಕ್ಯಾಮ್ಗಳು ನಡೀತಾ ಇದೆ ಇದರಲ್ಲಿ ಯೂಸ್ ಬೈಕ್ ಫೀಲ್ಡಲ್ಲಿ. ಸೊ ನೀವು ಯಾರಾದರೂ ಯೂಸ್ ಬೈಕ್ ತೊಗೋತಾ ಇದ್ದೀರಾ ಅಂದರೆ ಬೀಡ್ ಎನಿ ಬೈಕ್ ಫಾರ್ ದಟ್ ಮ್ಯಾಟರ್. ಇವಾಗ 200cc ಇಂದ ಹಿಡ್ದು 500cc ಯಾವುದೇ ಗಾಡಿ, ದೊಡ್ಡ ಬೈಕ್ ಕೂಡ ಸಿಗುತ್ತೆ drivex.in. ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ ಹಾಕಿರ್ತೀನಿ drivex.in. ಸೊ ನೀವು ಯಾರಾದರೂ ಯೂಸ್ಡ್ ಬೈಕ್ ಚೆಕ್ ಮಾಡ್ತಾ ಇದ್ರೆ ಡೂ ಕನ್ಸಿಡರ್ drivex.in. drivex ಡೈರೆಕ್ಟ್ನಲ್ಲಿ ಒಂದ್ಸರಿ ಚೆಕ್ ಮಾಡಿ. ಇವ್ರ ವೆಬ್ಸೈಟಲ್ಲಿ ಏನು ಲಿಸ್ಟ್ ಆಗಿರ್ತವೆ ಗಾಡಿಗಳು ಎಲ್ಲದೂ ವೆರಿಫೈಡ್ ಲಿಸ್ಟಿಂಗ್ಸೇನೆ. ಯಾವುದೂ ನಿಮಗೆ ಅನ್ವೆರಿಫೈಡ್ ಯಾವುದೂ ಇರಲ್ಲ, ಎಲ್ಲ ವೆರಿಫೈಡ್ ಲಿಸ್ಟಿಂಗ್ಸ್ ಇರ್ತವೆ. ನೋಡಿಕೊಂಡು ನಿಮ್ಗೆ ಯಾವ ಮಾಡೆಲ್ ಬೇಕು, ಯಾವ ಗಾಡಿ ಬೇಕು, ಯಾವ ಕಲರ್ ಬೇಕು ಚೂಸ್ ಮಾಡಿಕೊಂಡು ತೊಗೊಳ್ಳಿ. ಸೊ ಐ ಹೋಪ್ ನಿಮ್ಮ ಯೂಸ್ಡ್ ಬೈಕ್ ಕ್ವಶನ್ಸ್ಗೆ ಆನ್ಸರ್ ಇವತ್ತು ಸಿಕ್ತು ಅಂತ. ಯಾಕಂದರೆ ನನಗೆ ಪ್ರತಿ ಟೈಮು ತುಂಬ ಜನ ಕೇಳ್ತಾ ಇರ್ತೀರಾ, ಯೂಸ್ಡ್ ಬೈಕ್ ತೊಗೋಬೇಕಂದ್ರೆ ಎಲ್ಲಿ ತೊಗೋಬೇಕು ಬ್ರೋ, ಎಲ್ಲಿ ಟ್ರಸ್ಟ್ ಬರ್ತಿ, ಯಾರನ್ನ ನಂಬೋದು ಏನು ಅಂತೆಲ್ಲ. ಸೊ drivex Direct is one such platform. It's worth checking out because they are very transparent and very direct.